ವೀಕ್ಷಕರೇ, ದರ್ಶನ್ ವಿಚಾರ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಗಮನಿಸಿದ್ವಿ. ಅಂದರೆ ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಕಾರಣಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿಯನ್ನು ಸಲ್ಲಿಸಿದರು. ಬಟ್ 1 ವರ್ಷಗಳ ಕಾಲ ದರ್ಶನ್ಗೆ ಬೇಲ್ ಇಲ್ಲ. ಅದೆಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ನಿರಾಸೆ. ಆದರೆ 1 ವರ್ಷದ ಒಳಗಡೆ ಪ್ರಮುಖವಾದಂತಹ 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಸುಪ್ರೀಂ ಕೋರ್ಟ್ ಹೇಳಿರೋದು. ನೋಡಿ, ನಿಯಮ ಮೀರಿ ತನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ, ನನಗೆ ಜೈಲಿನ ಒಳಗಡೆ ಹಿಂಸೆ ಕೊಡಲಾಗ್ತಾ ಇದೆ, ಸಹಕೈದಿಗಳು ಒಂದು ರೀತಿಯಲ್ಲಿ ನನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಹೀಗೆ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ದರ್ಶನ್ ಅಳಲನ್ನು ತೋಡ್ಕೊಂಡಿದ್ರು ಸುಪ್ರೀಂ ಕೋರ್ಟ್ಗೆ. ಬೇಲ್ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದರು. ಇದೀಗ ದರ್ಶನ್ ಮಾಡಿರುವಂತಹ ಎಲ್ಲ ಆರೋಪಗಳಿಗೆ ಜೈಲಾಧಿಕಾರಿಗಳು ಅಧಿಕೃತವಾಗಿ ಉತ್ತರ ಕೊಟ್ಟಿದ್ದಾರೆ. ಪಾಯಿಂಟ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. 8 ತಿಂಗಳಾಗಿದೆ 2ನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಬಂದು. ಸೊ 8 ತಿಂಗಳಲ್ಲಿ ದರ್ಶನ್ಗೆ ಯಾವ ರೀತಿ ಆತಿಥ್ಯವನ್ನು ಕೊಡಲಾಗಿದೆ, ನಾವು ಹೇಗೆ ನೋಡ್ಕೊಳ್ತಾ ಇದ್ದೀವಿ, ಯಾವ ಆಹಾರವನ್ನು 3 ಟೈಮ್ ಕೊಡಲಾಗ್ತಾ ಇದೆ, ಎಷ್ಟೆಷ್ಟು ಕೊಡಲಾಗ್ತಾ ಇದೆ, ಊಟ ಯಾವುದ್ರಲ್ಲಿ ಮಾಡ್ತಾರೆ ದರ್ಶನ್ನು, ನೀರು ಯಾವುದ್ರಲ್ಲಿ ಕುಡಿತಾರೆ, ಎಲ್ಲದರ ಬಗ್ಗೆ ಜೈಲಾಧಿಕಾರಿಗಳು ಅಧಿಕೃತವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂತಹ ಕಾರಾಗೃಹ ಇಲಾಖೆ ಸಲ್ಲಿಸಿರುವಂತಹ ರಿಪೋರ್ಟ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಸಹಜವಾಗಿಯೇ ಪ್ರತಿಯೊಬ್ಬರಿಗೂ ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮನ್ನು ಸೇರಿದಂತೆ ರಾಜ್ಯದ ಜನರಿಗೆ. ಜೈಲಲ್ಲಿ ನಟ ದರ್ಶನ್ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಏನು ಮಾಡ್ತಾರೆ ದರ್ಶನ್, ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಜೈಲಿಗೆ ಹೋದರೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ದರ್ಶನ್ನು ಒಬ್ಬ ಅತ್ಯುತ್ತಮವಾದಂತಹ ನಟ, ತನ್ನದೇ ಆದಂತಹ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ. ಹೊರಗಡೆ ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಕೈಗೊಬ್ಬ ಕಾಲ್ಗೊಬ್ಬ ಆಳು, ಬೇಕಾದಂತಹ ಕಾರು ಪಿಕ್ ಮಾಡಿ ಈ ಕಾರಲ್ಲಿ ಹೋಗ್ತೀನಿ ಈ ಕಾರಲ್ಲಿ ಹೋಗ್ತೀನಿ ಅಂತ ಹತ್ಕೊಂಡು ಹೋಗ್ತಾ ಇದ್ದಂಥವ್ರು. ದಿನಕ್ಕೂ ಬಟ್ಟೆಗಳನ್ನು ಚೇಂಜ್ ಮಾಡ್ತಾ ಇದ್ದವರು, ಒಂದಿನ ಹಾಕಿದ ಬಟ್ಟೆ ಒಂದಿನ ಹಾಕದಲ್ಲೇ ಇದ್ದಂಥವ್ರು, ಊಟದ ಮೆನು ಕೂಡ ಹೀಗೇ ಇರಬೇಕು, ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡಿದಂತಹ ದರ್ಶನ್ ಅವರ ಲೈಫ್ ಸ್ಟೈಲ್ ಜೈಲಲ್ಲಿ ಹೇಗಿರುತ್ತೆ. ಸೊ ಈ 8 ತಿಂಗಳು ಹೇಗಿತ್ತು, ಕಳೆದ ಒಂದು ವರ್ಷ ಇದ್ರಲ್ಲ ಬಳ್ಳಾರಿ ಜೈಲಲ್ಲಿ ಸ್ವಲ್ಪ ತಿಂಗಳು, ಪರಪ್ಪನ ಅಗ್ರಹಾರದಲ್ಲಿ, ಅದು ಬಿಟ್ಟುಬಿಡಿ, ಈಗ 8 ತಿಂಗಳು ಮತ್ತೊಮ್ಮೆ ಜೈಲಿಗೆ ಹೋಗ್ತಾರಲ್ಲ, ಆ 8 ತಿಂಗಳು ಹೇಗಿತ್ತು. ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಜೈಲಾಧಿಕಾರಿಗಳು. ಲೈಫ್ ಸ್ಟೈಲ್ನ ಕಂಪ್ಲೀಟ್ ಆದಂಥ ಮಾಹಿತಿ, ಏನೆಲ್ಲ ಸವಲತ್ತು ಸಿಗ್ತಾ ಇದೆ ದರ್ಶನ್ಗೆ ಜೈಲಲ್ಲಿ, ಹೇಗಿದೆ ಬ್ಯಾರಕ್ನಲ್ಲಿ ಎಷ್ಟು ಭದ್ರತೆಯನ್ನು ಕೊಡಲಾಗಿದೆ, ಎಲ್ಲದರ ಬಗ್ಗೆ ನೋಡಿ. ದರ್ಶನ್ನು 8 ತಿಂಗಳಾಗಿದೆ 2ನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಜೈಲು ಸೇರಿದಂತಹ ಬಳಿಕ 70 ಬಾರಿ ದರ್ಶನನ್ನು ಕುಟುಂಬಸ್ಥರು ಭೇಟಿ ಮಾಡಿದಾರಂತೆ. ದರ್ಶನ್ ಏನು ಹೇಳಿದ್ರು, ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಮುಖಾಮುಖಿ ನಮಗೆ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ 70 ಬಾರಿ. ನೋಡಿ, 73 ಬಾರಿ ಫೋನ್ ಕರೆಗಳ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ದರ್ಶನ್ನು. ಆಗಸ್ಟ್ 25ರಿಂದ 2026 ಮೇವರೆಗೆ, ಅಂದರೆ ಇಲ್ಲಿಯವರೆಗೆ ಎಷ್ಟಾಯಿತು, 8 ತಿಂಗಳಾಯಿತು. ಕುಟುಂಬದವರ ಭೇಟಿ 70 ಬಾರಿ, 73 ಬಾರಿ ಫೋನ್ ಕರೆ. ವಕೀಲರ ಭೇಟಿಗೂ ಕೂಡ ಇದೇ ಟೈಮಲ್ಲಿ ಅವಕಾಶವನ್ನು ಕೊಡಲಾಗಿದೆ ದರ್ಶನ್ ಪರ ವಕೀಲರ ಭೇಟಿಗೆ. 2025 ಆಗಸ್ಟ್ನಿಂದ 28 ಬಾರಿ ದರ್ಶನ್ ಅವರನ್ನು ಅವರ ವಕೀಲರು ಭೇಟಿ ಮಾಡಿದ್ದಾರೆ. ಮತ್ತೊಂದು ಕ್ಯೂರಿಯಾಸಿಟಿ ದರ್ಶನ್ ಅಭಿಮಾನಿಗಳಿಗೆ, ನಮ್ಮ ಬಾಸು ಬ್ಯಾರಕ್ನಲ್ಲಿ ಹೆಂಗಿರ್ತಾರೆ, ಏನಿರುತ್ತೆ, ಚಾಪೆ ಮೇಲೆ ಮಲ್ಕೋತಾರ, ನೆಲದ ಮೇಲೆ ಮಲ್ಕೋತಾರ ಅಂತ ಹೇಳಿ. ನೋಡಿ, ಕಾರ್ಪೆಟ್ ಕೊಡಲಾಗಿದೆ ಅವರಿಗೆ, ಕಂಬಳಿ ಇದೆ, ಒಳ್ಳೆ ಬೆಡ್ಶೀಟ್ ಇದೆ, ಅದರ ಜೊತೆಗೆ ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆ, ಸ್ಟೀಲ್ ಪ್ಲೇಟ್ ಬರುತ್ತಲ್ಲ ಅದನ್ನು ಕೊಡಲಾಗಿದೆ. ಕಪ್ಪು ಇದೆಯಂತೆ, ಬೌಲು ಕೊಡಲಾಗಿದೆ, ಸೂಪ್ ಗೀಪ್ ಕುಡ್ಕೊಳ್ಳೋಕ್ಕೆ, ಗ್ಲಾಸು ಕೂಡ ಕೊಡಲಾಗಿದೆ ನೀರು ಕುಡಿಯೋಕ್ಕೆ. ಅದರ ಜೊತೆಗೆ ಕೋರ್ಟು ಆದೇಶವನ್ನು ಕೂಡ ಕೊಟ್ಟಿದೆ ಹಿಂದೆ, ಅದರಂತೆ ಚಾದರು ಕಂಬಳಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬ್ಯಾರಕ್ನಲ್ಲಿ 24x7 ಭದ್ರತೆ ಕೂಡ ಒದಗಿಸಲಾಗಿದೆ. ಹಾಗಾಗಿ ದರ್ಶನ್ ಏನೆಲ್ಲ ಆರೋಪ ಮಾಡಿದ್ರು ಅದು ಸುಳ್ಳು ಅಂತ ಹೇಳಿ ಜೈಲಾಧಿಕಾರಿಗಳು ಪ್ರೂವ್ ಮಾಡ್ತಾ ಇರೋದು. ಹಗಲು ವೇಳೆ ಒಬ್ಬ ಸಹಾಯಕ ಜೈಲರು, ಒಬ್ಬ ವಾರ್ಡನ್ ಕೂಡ ಇರ್ತಾರೆ. ರಾತ್ರಿ ವೇಳೆ 2 ಹೆಡ್ ವಾರ್ಡನ್ಗಳನ್ನು ನಿಯೋಜನೆ ಮಾಡಲಾಗಿದೆ.
ಇತರ ಖೈದಿಗಳು ಕಾರಿಡಾರ್ಗೆ ಬರಬಾರದು ಅಂತ ಹೇಳಿ ಭದ್ರತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾಗೇನೆ ಯಾವುದೇ ಸಹ ಖೈದಿಗಳು ತೊಂದರೆ ಕೊಡ್ತಾ ಇಲ್ಲ. ಬ್ಯಾರಕ್ ಮುಂಭಾಗದ ಕಾರಿಡಾರ್ನಲ್ಲಿ CCTVಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಕಮಾಂಡ್ ಸೆಂಟರ್ಗಳಲ್ಲಿ CCTVಗಳನ್ನು ಪರಿಶೀಲನೆ ಕೂಡ ಮಾಡಲಾಗುತ್ತೆ. ನೋಡಿ, ಒಂದಷ್ಟು ಕಾರಣಗಳನ್ನು ಕೊಟ್ಟು ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸಹ ಖೈದಿಗಳಿಂದ ತೊಂದರೆ, ಫ್ಯಾಮಿಲಿನ ಮೀಟ್ ಮಾಡಕ್ ಬಿಡ್ತಾ ಇಲ್ಲ, ಫುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಬಟ್ ಆ ಎಲ್ಲ ಆರೋಪಗಳಿಗೆ ಜೈಲಾಧಿಕಾರಿಗಳು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ವಿತ್ ಪ್ರೂಫ್ ಸಮೇತ, CCTV ಫುಟೇಜಸ್ ಸಮೇತ ಕೊಟ್ಟಿರೋದು. ಸೊ ಒಟ್ಟಾರೆ ದರ್ಶನ್ಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸೇನೆ ತಪ್ಪು ಮಾಡ್ಕೊಂಡ್ಬಿಟ್ನಾ ಅನ್ನೋದು. ಕಳೆದ 3 ದಿನಗಳಿಂದ ಜೈಲಲ್ಲಿ ನಿದ್ದೆ ಮಾಡ್ತಾ ಇಲ್ಲ ದರ್ಶನ್ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ. ಯಾಕಂದರೆ ಸುಮ್ಮನೆ ಇದ್ದಿದ್ರೆ ಏನೋ ಆಗ್ತಿತ್ತೇನೋ, ಅದೇನೋ ಮಾಡಿಕೊಂಡು ಅದೇನೋ ಒಡಿಸ್ಕೊಂಡ್ರು ಅನ್ನಂಗೆ ಆಯ್ತಲ್ಲ ಗಾದೆ, ಆ ರೀತಿ ಆಗೋಗ್ಬಿಡ್ತಾ ಅಂತೇಳಿ. ಬಟ್ ಕೋರ್ಟಿನ ಆದೇಶವನ್ನು ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ, ಆ ಹಕ್ಕು ಯಾರಿಗೂ ಕೂಡ ಇಲ್ಲ. ಕೋರ್ಟ್ನ ಆದೇಶಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಹೈಕೋರ್ಟ್ ಹೇಳಿದೆ 1 ವರ್ಷದ ಒಳಗಡೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ. ಸೊ ಅಷ್ಟರ ಒಳಗಡೆ ವಿಚಾರಣೆ ಮುಗಿಯುತ್ತಾ? ಯಾಕಂದರೆ 273 ಸಾಕ್ಷಿಗಳಲ್ಲಿ 8 ತಿಂಗಳಲ್ಲೇ ಆಗಿರೋದು ಕೇವಲ 10 ಸಾಕ್ಷಿಗಳ ವಿಚಾರಣೆ. 263ರಲ್ಲಿ ಪ್ರಮುಖವಾಗಿ 60 ಸಾಕ್ಷಿಗಳು. ಆ 60 ಇನ್ನುಳಿದ 1 ವರ್ಷದಲ್ಲಿ ಮಾಡೋಕ್ಕೆ ಸಾಧ್ಯನಾ? ಅದಾಗಲಿಲ್ಲ ಅಂದರೆ ದರ್ಶನ್ಗೆ ಖಂಡಿತವಾಗ್ಲೂ ಕೂಡ ಪ್ಲಸ್ ಆಗೇ ಆಗತ್ತೆ. ಸೊ ನೋಡೋಣ, ದರ್ಶನ್ ಅಭಿಮಾನಿಗಳ ಬೇಡಿಕೆ, ಪ್ರಾರ್ಥನೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ನಾವು ಕೂಡ ಬೇಡ್ಕೊಳ್ತೀವಿ. ಇದಿಷ್ಟು ದರ್ಶನ್ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಯ ಬಗ್ಗೆ ಜೈಲಾಧಿಕಾರಿಗಳು ವಿವರಿಸಿರೋದು, ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದರ ನಂತರ ಯಾವ ರೀತಿ ವಾದ ಪ್ರತಿವಾದಗಳಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಧನ್ಯವಾದ.